ಯೋಗ ಚಿಕಿತ್ಸಾ ವಿಭಾಗದಲ್ಲಿ ಪ್ಯೂರ್ ಟ್ರೀಟ್ಮೆಂಟ್ ಒಂದು ಕಾನ್ಸೆಪ್ಟ್. ಬೇರೆ ಬೇರೆ ರೋಗಗಳಿಗೆ ಟ್ರೀಟ್ಮೆಂಟ್ ಕೊಡೋದು, ಔಷಧಿಯ ಜೊತೆ ಟ್ರೀಟ್ಮೆಂಟ್ ಕೊಡೋದು ಮುಖ್ಯವಾಗಿರ್ತದೆ. ಸುಂದರವಾಗಿದೆ. ಅಂದ್ರೆ ಇದು ಮೆಡಿಟೇಷನ್ ಹಾಲ್, ಮತ್ತೆ ಭಜನೆ, ಮತ್ತೆ ಚಿಕ್ಕ ಚಿಕ್ಕ ಸತ್ಸಂಗ, ಮತ್ತೆ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಅನುಕೂಲ ಆಗುವಾಗ ಮಾಡಿದ್ದೇವೆ. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ ಕುಮಾರ್ KC85ಗೆ ಸುಸ್ವಾಗತ. ಇಂದಿನ ವಿಶೇಷತೆ ಏನಂತೇಳಿದರೆ, ನಮ್ಮ ಉಡುಪಿಯಲ್ಲಿ ಬಿಡಿನಗುಡ್ಡೆ ಬಳಿ ಇರುವಂತಹ ವಸುದೈವ ಕುಟುಂಬಕಂ ಎನ್ನುವಂತಹ ಒಂದು ಆಶ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ಇದು ವಸುದೈವ ಕುಟುಂಬಕಂ ಎನ್ನುವಂತಹ ಆರೋಗ್ಯಧಾಮ. ಅತಿ ಸುಂದರವಾದಂತಹ ಆರೋಗ್ಯಧಾಮ ಇದರ ಒಳಗಿದೆ, ನೋಡೋಣ. ಇದು ನಮ್ಮ ವಸುದೈವ ಕುಟುಂಬಕಂ ಆರೋಗ್ಯಧಾಮ. ಇಲ್ಲಿ ಇಂದು ಉಡುಪಿಯ ಪ್ರಸಿದ್ಧ ಆಯುರ್ವೇದಿಕ್ ವೈದ್ಯೆ ಡಾಕ್ಟರ್ ಅನ್ನಪೂರ್ಣ ಅವರ ಯೋಗ ತರಬೇತಿಯ ಕೇಂದ್ರ ಉದ್ಘಾಟನೆಗೊಳ್ಳಲಿದೆ. ಇದಕ್ಕಾಗಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಆಗಮಿಸಲಿದ್ದಾರೆ. ಈಗ ತಾನೇ ಶ್ರೀನಿವಾಸ್ ಪೂಜಾರಿ ಅವರು ಆಗಮಿಸಿದಂತಹ ಕೋಟ ಶ್ರೀನಿವಾಸ್ ಪೂಜಾರಿಯವರನ್ನು ಮುರಳಿ ಕಡೆಕರ್ ಹಾಗೂ ಡಾಕ್ಟರ್ ಅನ್ನಪೂರ್ಣ ಹಾಗೂ ಅವರ ಸಹೋದರರು ಕುಟುಂಬಸ್ಥರಿಂದ ಆತ್ಮೀಯವಾಗಿ ಸ್ವಾಗತಿಸಿ ಕಾರ್ಯಕ್ರಮ ನಡೆಯುವಂತಹ ಸಭಾಂಗಣಕ್ಕೆ ಅವರನ್ನು ಕರೆತರಲಾಯಿತು. ಕಾರ್ಯಕ್ರಮಕ್ಕೆ ಎಲ್ಲ ಬಂಧು ಬಾಂಧವರು, ಸ್ನೇಹಿತರು ಎಲ್ಲರೂ ಸೇರಿರುವುದನ್ನು ನೀವಿಲ್ಲಿ ಕಾಣಬಹುದು. ಅದೇ ರೀತಿ ಬಂದಂತಹ ಕೋಟ ಶ್ರೀನಿವಾಸ ಪೂಜಾರರು ಹಾಗೂ ಇನ್ನುಳಿದ ಅಭ್ಯಾಗತರನ್ನು ಹೂಗುಚ್ಛ ನೀಡಿ ಗೌರವಿಸಲಾಯಿತು. ನಂತರ ಡಾಕ್ಟರ್ ಅನ್ನಪೂರ್ಣನವರ ಸಹೋದರಿಯರಿಂದ ಪ್ರಾರ್ಥನೆ. ಜಗವಂದನ ಗಾಯಿಯೇ ಗಣಪತಿ ಜಗವಂದನ, ಗಾಯಿಯೇ ಗಣಪತಿ ಜಗವಂದನ, ಶಂಕರ ಸುವನ ಭವಾನಿ ನಂದನ, ಗಾಯಿಯೇ ಗಣಪತಿ ಜಗವಂದನ. ಮಾಂಗತಾ ತುಳಸಿ ದಾಸ ಕರೆ ಜೋರೆ, ಮಾಂಗತಾ ತುಳಸಿ ದಾಸ ಕರೆ ಜೋರೆ, ಮಸಹೆ ರಾಮ ಸಿಯ ಮಾನಸ ಮೋರೆ, ಮಾಂಗತಾ ತುಳಸಿ ದಾಸ ಕರೆ ಜೋರೆ, ಮಸಹೆ ರಾಮ ಸಿಯ ಮಾನಸ ಮೋರೆ. ಬಂದವರಿಗೆಲ್ಲ ಸ್ವಾಗತ ನೀಡಿ ಕೇಂದ್ರದ ಮಾಲಕರು ಉದ್ದೇಶವನ್ನು ತಿಳಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿದರು. ಕೋಟ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟಿಸಿದರು. ಅದರಂತೆ ಅವರೊಂದಿಗೆ ಡಾಕ್ಟರ್ ಸತೀಶ್ ರಾವ್ PS ಹಾಗೂ ಶ್ರೀ ಕೃಷ್ಣರಾವ್ ಕೊಡಂಚರು ಹಾಗೂ ಡಾಕ್ಟರ್ ನಿತಿನ್ ಕುಮಾರ್ G ಪಾಟೀಲ್, ಅಂತೆಯೇ ಡಾಕ್ಟರ್ ಕಿರಣ್ ಹಾಗೂ ಸಂಸ್ಥೆಯ ಮಾಲಕರಾದಂತಹ ಶ್ರೀ ಕೃಷ್ಣರಾವ್ ಕೊಡಂಚ ಹಾಗೂ ಧರ್ಮಪತಿಯವರು ಸೇರಿ ಉದ್ಘಾಟನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿದ್ದಾರೆ. ಹಾಗೂ ಡಾಕ್ಟರ್ ಅನ್ನಪೂರ್ಣ ಮತ್ತು ಅವರ ಪತಿಯಾದಂತಹ ಹರಕೃಷ್ಣರವರು ಸಮೇತ ಸೇರಿದ್ದು ವಿಶೇಷವಾಗಿ. ಕೈ ಇಟ್ಕೊಳ್ಳಿ. ಕಾರ್ಯಕ್ರಮದ ನಂತರ ಡಾಕ್ಟರ್ ಅನ್ನಪೂರ್ಣನವರಿಂದ ಶ್ರೀನಿವಾಸ ಪೂಜಾರಿ ಅವರನ್ನು ಗೌರವಿಸಲಾಯಿತು. ಹಾಗೆಯೇ ಸಭೆಗೆ ಆಗಮಿಸಿದ ಎಲ್ಲ ಅಭ್ಯಾಗತರನ್ನು ಪ್ರೀತಿಪೂರ್ವಕವಾಗಿ ಗೌರವಿಸಲಾಯಿತು. ಆರೋಗ್ಯಧಾಮದ ಮಾಲಕರು ಅದ್ಭುತವಾದಂಥ ಈ ಒಂದು ಕೇಂದ್ರವನ್ನು ನಿರ್ಮಿಸಿದರು. ಅವರನ್ನು ಸಹ ಗೌರವಿಸಲಾಯಿತು. ಅಂತೆಯೇ ಡಾಕ್ಟರ್ ಅನ್ನಪೂರ್ಣ
ಇವರನ್ನು ಸಹ ಗೌರವಿಸಲಾಯಿತು. ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅಭ್ಯಾಗತರು ಆರೋಗ್ಯಧಾಮದಲ್ಲಿ ಇಂದು ಉದ್ಘಾಟನೆಗೊಂಡಂತಹ ಯೋಗ ತರಬೇತಿಯ ಬಗ್ಗೆ ಕೋಟ ಶ್ರೀನಿವಾಸ್ ಪೂಜಾರು ಸಹ ಬಹಳಷ್ಟು ಉತ್ತಮವಾದ ಮಾತುಗಳನ್ನಾಡಿ ಶುಭ ಹಾರೈಸಿದರು. ಹಾಗೆಯೇ ಎಲ್ಲರಿಗೂ ವಂದನೆಗಳನ್ನು ಅನ್ನಪೂರ್ಣನವರು ನೀಡಿದರು. ನೋಡಿದ್ರಲ್ಲ, ಇಂದಿನ ಈ ಒಂದು ಆಯುರ್ವೇದಿಕ್ ಯೋಗ ಥೆರಪಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ನೀವೆಲ್ಲ ನೋಡಿದಿರಿ. ನನ್ನೊಂದಿಗೆ ಇಲ್ಲಿಯ ಮಾಲಕರಾದಂತಹ ಶ್ರೀಕಾಂತ್ ರಾವ್ ಅವರಿದ್ದಾರೆ. ಅವರನ್ನು ಭೇಟಿಯಾಗಿ ಇಲ್ಲಿಯ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ನಮಸ್ಕಾರ. ಶ್ರೀಕಾಂತ್ ಅವರೇ, ನಮಸ್ತೆ. ತಾವು ಬಹಳಷ್ಟು ಸುಂದರವಾದಂಥ ಈ ಒಂದು ವಸುಧೈವ ಕುಟುಂಬಕಂ ಎನ್ನುವಂತಹ ಒಂದು ಹೊಸ ವಿನ್ಯಾಸದ ಒಂದು ಆರೋಗ್ಯ ಧಾಮವನ್ನು ನಿರ್ಮಿಸಿದ್ದೀರಿ. ಅದರ ಬಗ್ಗೆ ಸ್ವಲ್ಪ ತಿಳಿಸಿದರೆ ಭಾಳಷ್ಟು ಸುಂದರ ಇತ್ತು. ನಾನು ಸ್ಪೀಚ್ ಮಾಡುವಾಗ ನೀವು ಕೇಳಿದ್ರೆ ಎಲ್ಲ ನನಗೆ ಗೊತ್ತಿಲ್ಲ. ಖಂಡಿತವಾಗಿ ನನಗೆ ಇನ್ಸ್ಪೈರ್ ಆದದ್ದು ಹೇಗೆ ಅಂತ ಹೇಳಿದ್ರೆ, ನಾನು ಈ ಆನಂದ ಸಂಘ ಅಂತ ಹೇಳಿ ಎಂಬ ಗುರುಗಳು ಆನಂದ ಸಂಘ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಅವರ ಬ್ರಾಂಚ್ ಇಲ್ಲಿ ಇಂಡಿಯಾದಲ್ಲಿ ತುಂಬ ಕಡೆ ಇತ್ತು. ಅವರ ಮೂಲಕ ನಾನು ಕ್ರಿಯಾಯೋಗ ಕಲಿತು ಅಮೆರಿಕಕ್ಕೆ ಹೋಗಿ ಅವರ ಆನಂದ ಸಂಘದ ಆಶ್ರಮಗಳನ್ನು ನೋಡುವಾಗ ಇದೇ ರೀತಿ ಆಶ್ರಮ ಅಲ್ಲಿ ಮಾಡಿದ್ದಾರೆ ಅವರು ಅಮೆರಿಕದಲ್ಲಿ. ಹೌದು, ಅಲ್ಲಿ ಲಾಸ್ ಏಂಜಲ್ಸ್ ಅಲ್ಲಿ, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ, ಮತ್ತೆ ಆನಂದ ವಿಲೇಜ್. ಅದನ್ನು ಒಂದು ಇನ್ಸ್ಪೈರ್ ಆಯ್ತು, ಇದು ನಮ್ಮ ಊರಲ್ಲಿ ಯಾಕೆ ಮಾಡಬಾರ್ದು ಹೀಗೆ ಥಿಂಕ್ ಮಾಡಿ ನಾನು ಇಲ್ಲಿ ಬಂದು ಚಿಕ್ಕದಾಗಿ ಮಾಡಿ, ಅದು ಈಗ ನಮ್ಗೆ ನೋಡುವಾಗ ಇದು ಇನ್ನೂ ತುಂಬ ಬೆಳುವಾಗ ತೋರ್ತದೆ. ಅದೇ ಖಂಡಿತ ಡಿಮಾಂಡ್. ವಸುಧೈವ ಕುಟುಂಬಕಂನ ಒಂದು ನಾವು ಏನು ಕಾನ್ಸೆಪ್ಟ್, ಒಂದು ಫಿಲಾಸಫಿ, ಎಲ್ಲರಿಗೂ ಆಲ್ ಆರ್ ಈಕ್ವಲ್, ಸಮಭಾವದಲ್ಲಿ ಮಾಡಿದೆವು. ಅದು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಅದನ್ನು ಇದು ಮಾಡ್ತಾ ಇದ್ದಾರೆ, ಎನ್ಕರೇಜ್ ಮಾಡ್ತಾ ಇದ್ದಾರೆ. ನಮ್ಮ 16 ಮನೆ ಈಗ ಫುಲ್ ಆಗಿದೆ. ಈಗ ಆರೋಗ್ಯ ಧಾಮವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಡಾಕ್ಟ್ರಿಗೆ ಅವರಿಗೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಡ್ಬೇಕು. ಅವರಿಗೆ ಇಲ್ಲಿ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಆಗಲಿ ಅಥವಾ ಅವರಿಗೆ ಇಲ್ಲಿ ಬಂದು ರಿಜಿನೋವೇಷನ್ ಪ್ರೋಗ್ರಾಮ್ ಆಗಲಿ, ಅದಕ್ಕೆ ಬೇಕಾದ ಅನುಕೂಲ ನಾವು ಮಾಡೋದು ನಮ್ಮ ಕೆಲಸ. ಖಂಡಿತ ಅದು ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗೋದು ನಾನು ಎಣಿಸ್ತೇನೆ. ನೋಡೋಣ ಸರ್, ಒಂದೊಂದನ್ನೇ ನೋಡ್ತಾ ಬನ್ನಿ. ಇದು ಯಾವುದು ಸರ್ ಇಲ್ಲಿ ಈಗ ತೋರುವಂಥದ್ದು? ಇದೀಗ ಒಂದು ಹೊಸದಾಗಿ ನಾವು ಯೋಗ ಶಾಲೆ ಮಾಡಿದ್ದೇವೆ, ರಿಕ್ರಿಯೇಷನ್ ಹಾಲ್. ಇಲ್ಲಿ ನಾವು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳು, ಭಜನೆ ಆಗಲಿ, ಸತ್ಸಂಗ ಆಗಲಿ, ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ನಾವು ಮಾಡ್ತೇವೆ. ಸುಂದರವಾಗಿದೆ. ಅಂದರೆ ಇದು ಮೆಡಿಟೇಷನ್ ಹಾಲ್, ಮತ್ತೆ ಭಜನೆ, ಮತ್ತೆ ಚಿಕ್ಕ ಚಿಕ್ಕ ಸತ್ಸಂಗ, ಮತ್ತೆ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಅನುಕೂಲ ಆಗುವಾಗ ಮಾಡಿದ್ದೇವೆ. ಎಲ್ಲ ಓದುಗರಿಗೆ ಪುಸ್ತಕ, ನಮ್ಮ ವಿಡಿಯೋ ಪ್ರೋಗ್ರಾಮ್ಸ್ ಹಾಕಿದ್ದೇವೆ. ಇಲ್ಲಿ ಮಾಡ್ಬೋದು. ಹೌದು, ವಿಡಿಯೋ ಪ್ರೋಗ್ರಾಮ್ಸ್ ಅನ್ನು ಇಲ್ಲಿ ತೋರಿಸ್ಬೋದು. ಎಲ್ಲ ಆದರೆ ಓನ್ಲಿ ಸ್ಪಿರಿಚುವಲ್ ಪ್ರೋಗ್ರಾಮ್ಗಳನ್ನು ನಾವು ಇಲ್ಲಿ ಹಾಕ್ತೇವೆ. ಇದು ಒಂದು ಇಲ್ಲಿ ಧ್ಯಾನ ಮಂದಿರ ಅಂತ ಹೇಳಿ. ಇನ್ನು ಯಾವುದು ಸರ್ ಇದೀಗ ನಾವು ಹೋಗ್ತಾ ಇರೋದು? ಈಗ ನಾವು ನಮ್ಮ ಅಪಾರ್ಟ್ಮೆಂಟ್ಸ್ಗಳಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ 16 ಅಪಾರ್ಟ್ಮೆಂಟ್, ಫುಲ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್ ಮಾಡಿದ್ದೇವೆ. ಇದು ಸಿಂಗಲ್ ಬೆಡ್ರೂಮ್ ಅಪಾರ್ಟ್ಮೆಂಟ್ಸ್ ಇಲ್ಲಿ ಇರುವಂತದ್ದು. ಹೌದು, ಇಲ್ಲಿ ನಾವು ಕಮ್ಯುನಿಟಿ ಲಿವಿಂಗ್ ಯಾರು ಇಲ್ಲಿ ಬಂದು ಇಷ್ಟಪಡ್ತಾರೋ ಅವರಿಗೆ ಬೇಕಾದ ಅನುಕೂಲಗಳೆಲ್ಲ ಇದೆ ಅದರಲ್ಲಿ. ಎಲ್ಲ ಇದೆ. ಎಲ್ಲ ರೂಮ್ಗಳಲ್ಲಿ ಮೇಲೆ 8 ಕೆಳಗೆ 8, ಫುಲ್ಲಿ ಫರ್ನಿಶ್ಡ್, AC ಮತ್ತೆ ಟಿವಿ ಎಲ್ಲ ಕಂಪ್ಲೀಟ್, ನಿಮಗೆ ಸೋಫಾ ಎಲ್ಲ ಇದೆ. ಇದರಲ್ಲಿ ಯಾವ್ದಾದ್ರು ಒಂದು ನೋಡ್ಬೋದಾ? ತೊಂದ್ರಲ್ಲಮ್ಮ, ನೀವಿದ್ದೀರಾ ಇದರಲ್ಲಿ? ಹೌದು. ಇದು ಇಲ್ಲಿ ಇರುವಂತಹ ಒಂದು ಮನೆ. ಹೌದು. ಎಲ್ಲ ಸೌಲಭ್ಯ ಇದೆ. ಟಿವಿ, ಕುತ್ಕೊಳ್ಳಿಕ್ಕೆ, ಒಂದು ಪ್ಯಾಂಟ್ರಿ, ಏನಾದ್ರೂ ಬೇಕಾದ್ರೆ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಬಹುದು. ಇದು ಫ್ರಿಡ್ಜ್, ಮತ್ತೆ ಇದೊಂದು ಹಾಲ್ ಪ್ಲಸ್ ಬೆಡ್ರೂಮ್, ಅಟ್ಯಾಚ್ ಬಾತ್ರೂಮ್, ಎಲ್ಲ ಯುಟಿಲಿಟಿ ಅವರಿಗೆ ಬೇಕಾದ. ಬಹಳ ಸುಂದರವಾಗಿದೆ. ಈ ಯೂನಿಟ್ ಇವಾಗ 101 ಇದು ನಾವು ಡಾಕ್ಟರ್ ಅನ್ನಪೂರ್ಣ ಅವರಿಗೆ ಅಲಾಟ್ ಮಾಡಿದ್ದೇವೆ. ಅವರು ಇಲ್ಲಿ ಎಲ್ಲ ಪೇಷಂಟ್ಗಳನ್ನು ಬಂದು ಕನ್ಸಲ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಪ್ರತಿದಿನ ಇಲ್ಲಿ ಇರ್ತಾರೆ.
ಹಾ ಇಲ್ಲೇ ಇದ್ದಾರೆ. ಹೌದು. ನಮಸ್ತೆ. ನಿಮ್ಮ ಯೂನಿಟ್ ಅಲ್ಲಿ ನೋಡ್ತೇವೆ. ಹೌದು. ಇದು ಡಾಕ್ಟರ್ ಯೂನಿಟ್. ಹಾ ಇಲ್ಲಿ ಅವರು ಫಸ್ಟ್ಗೆ ಕನ್ಸಲ್ಟ್ ಮಾಡ್ತಾರೆ. ಹಾ ಪೇಷಂಟ್ಗಳನ್ನು ಕನ್ಸಲ್ಟ್ ಮಾಡಿ ಹಾ ಅವರಿಗೆ ಒಂದು ಇದರಲ್ಲಿ ಬೇಕಾದ ಯೋಗ ಗೀಗ ಮಾಡ್ಬೇಕಾದ್ರೆ ಇಲ್ಲಿ ಹೇಳಿಕೊಡ್ತಾರೆ. ಹಾ ಮತ್ತೆ ಅವ್ರು ಏನಾದ್ರು ಮಾಡಿದ್ರೆ ಹಾ ಅವರು ಸಜೆಸ್ಟ್ ಮಾಡಿದ್ರೆ ಹಾ ನಾವು ಅವರಿಗೆ ಒಂದು ಇನ್ನೊಂದು ಅಪಾರ್ಟ್ಮೆಂಟ್, ನಾವು ಅವರಿಗೋಸ್ಕರ ಕೆಲವು ಅಪಾರ್ಟ್ಮೆಂಟ್ ಅಲಾಟ್ ಮಾಡಿಟ್ಟಿದೆ. ಹಾ ಅವ್ರು ಅಲ್ಲಿ ಬಂದು ಸ್ಟೇ ಮಾಡ್ಬೋದು. ಒಂದು 3 ದಿನ ಹಾ ಅಥವಾ 6 ದಿನ. ಅಂದ್ರೆ ಬಂದಂತ ಪೇಷಂಟ್. ಹೌದು, ಪೇಷಂಟ್ಗಳು 6 ದಿನ ಅಥವಾ 10 ದಿನ ಹಾ ಈಗ ಅವ್ರು ಹೇಗೆ ಅವ್ರು ಹೇಳಿದ ಹಾಗೆ ಅವ್ರಿಗೆ ನಾವು ಕೊಡ್ತೇವೆ, ಎಲ್ಲ ವ್ಯವಸ್ಥೆ ಹೌದು. ಮಾಡಿ ವ್ಯವಸ್ಥೆ ಮಾಡ್ತೇವೆ. ಹಾ. ಆ ಪ್ರಕಾರ ಅವ್ರು ಸ್ಟೇ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋಗ್ಬೋದು. ಇದರಲ್ಲಿ ಹಾಗೆ ಅಲ್ಲ, ಒಂದು ಪ್ಯಾಂಟ್ರಿ, ಹೌದು, ಒಂದು ಸಣ್ಣದಾದ ಪ್ಯಾಂಟ್ರಿ, ಮತ್ತೊಂದು ಇವರು ಟ್ರೀಟ್ಮೆಂಟ್ ತೆಗೆದುಕೊಳ್ಳಿಕ್ಕೆ ಅಟ್ಯಾಚ್ ಬಾತ್ರೂಮ್, ಹಿಂಬದಿಯಲ್ಲಿ ಯುಟಿಲಿಟಿ. ಇದು ಯಾವುದು ಸರ್ ಇಲ್ಲಿ ತೋರುವ? ಇದು ಒಂದು ದೇವಸ್ಥಾನ, ಹಾ ಮುಕುಂದ ಮಂದಿರ ಅಂತ. ಹಾ ಇದು ನಮ್ಮ ಎಲ್ಲಾ ಇನ್ಮೇಟ್ಸ್ ಗಳಿಗೆ ಹಾ ಹೋಗಿ. ಹಾ ಬಹಳ ಸುಂದರ. ಬಹಳ ಅದ್ಭುತವಾಗಿ ನಿರ್ಮಿಸಿದ್ದೀರಿ ಸರ್ ಇಲ್ಲಿ. ದಿಸ್ ಈಸ್ ದ ಸೆಂಟರ್ ಆಫ್ ಅಟ್ರಾಕ್ಷನ್. ಹೌದು ಹೌದು. ಇಲ್ಲಿ ನಾವು ಬೆಳಿಗ್ಗೆ ಹಾ ಮಂತ್ರೋಚ್ಚಾರಣೆ, ವಿವಿಧ ಮಂತ್ರಗಳನ್ನೆಲ್ಲ ಹಾಕ್ತೇವೆ ಇಲ್ಲಿ. ಹಾ ಮತ್ತೆ ಬೆಳಿಗ್ಗೆ 7ರಿಂದ 8 ಗಂಟೆ ಪೂಜೆ ಇದೆ. ಬಹಳ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪೂಜೆ ಆಗ್ತದೆ. ಅದನ್ನ ಅಗ್ನಿಹೋತ್ರ ಮಾಡ್ತಾರೆ. ಹಾ ಹಾ ಅದು 9:30ರಿಂದ 10 ಗಂಟೆವರೆಗೆ ಅಗ್ನಿಹೋತ್ರ. ಅಗ್ನಿಹೋತ್ರ ಎಲ್ಲರೂ ಬರ್ತಾರೆ. ಎಲ್ಲರೂ Inmates ಎಲ್ಲ ಅದನ್ನ ಬಹಳ ಹಾ. ಒಂದು ಸ್ಫೂರ್ತಿಯಲ್ಲಿ ಭಾಗವಹಿಸ್ತಾರೆ. ನಿಜವಾಗಿ ಇದು ನೀವು ಇಟ್ಟಿರುವಂತಹ ಈ ಆರೋಗ್ಯ ಧಾಮಕ್ಕೆ ಇಟ್ಟಿರುವಂತಹ ಹೆಸರಿನ ಹಾಗೆ ಇಲ್ಲಿ ಆ ಒಂದು ಹೌದು. ಸ್ಪಂದನೆ ಸಿಗ್ತದೆ. ಅದು ನನ್ನ ಪ್ರಕಾರ ದಿಸ್ ಇಸ್ ಒನ್ ಆಫ್ ದ ಸೆಂಟರ್ ಆಫ್ ಮೇನ್ ಅಟ್ರಾಕ್ಷನ್. ಎಕ್ಸಾಕ್ಟ್ಲಿ. ಮತ್ತೆ ಸಂಜೆ ಹಾ. ಪುನಃ ನಾವು ಇಲ್ಲಿ ಭಜನೆ, ಹಾ ಧ್ಯಾನ ಹಾ ಅದೆಲ್ಲ ಇಟ್ಕೊಂಡಿದ್ದೇವೆ. ಎಲ್ಲರೂ- ಮತ್ತೆ ಎಲ್ಲರೂ ಇಲ್ಲಿ ಇರೋರೆಲ್ಲ ಅದ್ರಲ್ಲಿ ಪಾಲ್ಗೊಳ್ತಾರೆ. ಹೌದು ಹೌದು. ಆಗ್ಲಿ ಸರ್, ಮುಂದಕ್ಕೆ. ನಮ್ಮ ಇದೆಲ್ಲ ತೋಟ ಉಪಹಾರ ಮಂದಿರ. ಹಾ ಯಾವ ಸರ್ ಇದು? ಉಪಹಾರ ಮಂದಿರ. ಹೌದು ಹೌದು. ಓ, ಅದ್ಭುತವಾಗಿದೆ. ಇದೆಲ್ಲ ಇಲ್ಲಿ ಇವರೇ ಮಾಡಿದ, ನೀವೇ ಮಾಡ್ತಿರುವಂತದ್ದು? ಬಾಳೆ ಗಿಡ ಬೀಜ. ಎಲ್ಲ ಕಡೆ ನಾನು ರಿಸೀವ್ ಮಾಡ್ತಾ ಇದ್ದಾರೆ. ಒಂದು ಮನೆಯ ಹಾಗೆ ತೋಟದ ಮಹಾನ್ ಹಾಗೆ ಬರ್ತದೆ. ಹಾ ಹಾ ಇದು ನಮ್ಮ ಡೈನಿಂಗ್ ಹಾಲ್. ಹಾ ಇಲ್ಲಿ ಎಲ್ಲ ಇನ್ಮೇಟ್ಸ್ಗಳಿಗೆ ನಾವು ಊಟದ ಫಲಹಾರ, ಹಾ ಮತ್ತೆ ಮಧ್ಯಾಹ್ನ ಊಟ, ಹಾ ಮತ್ತೆ ರಾತ್ರಿ ಫಲಹಾರ ಆಗ್ಲಿ ಊಟ ಆಗ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡ್ತೇವೆ. ಹಾ ಎಲ್ಲ ಯಾರು ಗೆಸ್ಟ್ ಬಂದವರು ಎಲ್ಲರಿಗೂ. ಹೌದು ಹೌದು. ಇಲ್ಲಿ ನಮ್ಮ ಒಂದು ಸ್ಪೆಷಾಲಿಟಿ ಇದೆ. ಹಾ ಏನ್ ಸರ್ ಅದು? ಅದು ನಿಜವಾಗಿ ನಾವು ಹಾ ಇಲ್ಲಿ ಸಾಧಾರಣ ಸ್ಪೆಷಲ್ ಆಗಿ ಅಡಿಗೆ ಮಾಡಿಸ್ತೇವೆ. ಹಾ ಈ ಇದು ಮೆಡಿಸಿನಲ್ ಪ್ಲಾಂಟ್ಸ್ ಆಚೆ ಈಚೆ ಹಾಗೆ. ಹಾ ಅವೆಲ್ಲ ನಾವು ಪ್ರತಿದಿನ ನಾವು ಇಲ್ಲಿ ಲೋಕಲ್ ಇಲ್ಲಿ ಮಾಡ್ತಾರ ತಂಬುಳಿ ಆಗ್ಲಿ ಮತ್ತೆ ಚಟ್ನಿ ಪುಡಿ ಉಳಿದೆಲ್ಲ ಮಾಡ್ತಿಲ್ಲ, ಕಷಾಯ ನಮ್ಮದೇ. ಬನ್ನಿ ನಾವು ನೋಡಿ ಹೋಗ. ಪ್ರತಿದಿನದ ಅಡಿಗೆಯಲ್ಲಿ ನಮ್ಮ ಮುಖ್ಯವಾದ ಒಂದು ಅಂಶ ಏನಂತ ಹೇಳಿದ್ರೆ ಯೂಸಿಂಗ್ ಅವರ್ ಓನ್. ನಾವೇ ಇಲ್ಲಿ ಬೆಳೆಸಿ ನಮ್ಮದೇ ತರಕಾರಿಗಳು ಮತ್ತೆ ಮೆಡಿಸಿನಲ್ ಪ್ಲಾಂಟ್ಗಳು, ಬೇರೆ ಬೇರೆ ಮೆಡಿಸಿನ್ ಪ್ಲಾಂಟ್ ಅಲ್ಲಿ ದಿನ ತಂಬುಳಿ ಆಗ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಎಲ್ಲ ಇಲ್ಲಿ ಬೆಳೆದದನ್ನೇ ನೀವು ಉಪಯೋಗಿಸ್ಕೊಂಡು ಮಾಡುವಂಥದ್ದು. ಹೌದು, ಬಹಳ ಒಳ್ಳೆ. ಪ್ಲಸ್ ಸಲಾಡ್ ಆಗ್ಲಿ, ವೆಜಿಟೇಬಲ್ ಸಲಾಡ್ ಅಂಡ್ ಟೋಟಲಿ ಸಾತ್ವಿಕ್ ಫುಡ್ ಅಂತ. ಸಾತ್ವಿಕ ಫುಡ್ ಕೊಡ್ತೇವೆ. ಸರಿ. ಸರ್ವೆಂಟ್ ಕ್ವಾರ್ಟರ್ಸ್. ಹಾ ಇದಾ? ಹೌದು ಸರ್ವೆಂಟ್ ಕ್ವಾರ್ಟರ್ಸ್. ಹೌದು. ಇದೆಲ್ಲ ಮಳೆಗಾಲಕ್ಕೆ ಏನು ಚಂಡಿ ಆಗ್ಬಾರ್ದು ಅಂತ ಹೇಳಿ ಮಾಡಿದಂತ ಸರ್. ಇದು ಬಹಳ ಒಳ್ಳೇದಾಗಿದೆ. ಅಂದ್ರೆ ಎಲ್ಲ ಒಳಗಿಂದಲೇ ಹೋಗ್ಬೋದೆಲ್ಲ. ಹೌದು. ಇಲ್ಲಿಯೂ ತೋಟ ಇದೆ ಎಲ್ಲ. ಇತ್ಲಾಗಿಂದ ಎಂಟ್ರಿ. ಹೌದು, ಥರ್ಡ್ ಕ್ರಾಸ್. ಇತ್ಲಾಗಿಂದ ಬರ್ಬೋದು. ಥರ್ಡ್ ಕ್ರಾಸ್ ಅದಕ್ಕೆ ಆಚೆ ಮೇಲಿಂದ ಬರ್ಬೋದು. ಹಾ ಹಾ ಧ್ಯಾನ ಮಂದಿರಕ್ಕೆ ಇಲ್ಲಿಂದ ಬರ್ಬೋದು. ಹಾಗೆ. ಇದು ಧ್ಯಾನ ಮಂದಿರ ಅಲ್ಲ? ಹೌದು ಹೌದು. ಇದು ನಾವು ಮೊದಲು ಮಾಡಿದ ಫಸ್ಟ್. ಇಲ್ಲಿ ನಾವು ಊರಿಗೆ ಬಂದು ಸೆಟ್ಲ್ ಆದಾಗ ಆವಾಗ ನಮಗೆ ಮಾಡ್ಬೇಕಂತ ಅಭಿಪ್ರಾಯ ಬಂತು. ಫಸ್ಟ್ ಈ ಧ್ಯಾನ ಮಂದಿರ ಮಾಡಿದ್ವಿ. ಧ್ಯಾನ ಮಂದಿರ ಮಾಡಿ ನಾವು ಧ್ಯಾನ ಮಾಡ್ತಾ ಇದ್ದೆ. ಅದ ನಂತರ ಇಲ್ಲಿ ಈ ಊರಿನವರೆಲ್ಲರಿಗೆ ಒಂದು ಭಗಿನಿ ಯೋಗ ಸೆಂಟರ್ ಅಂತಿದೆ, ಭಗಿನಿ ಯೋಗ ಗ್ರೂಪ್. ಅವ್ರಿಗೆಲ್ಲರಿಗೆ ನಾವು ಇನ್ವೈಟ್ ಮಾಡಿ ನೀವು ಇಲ್ಲಿ ಯೋಗ ಮಾಡ್ಬೋದು,
ಓ ಈಗ ಪ್ರತಿದಿನ ಇಲ್ಲಿ ಯೋಗ, ಧ್ಯಾನ, ಮೆಡಿಟೇಷನ್ ಮತ್ತೆ ಭಜನೆ ಮಾಡ್ತಾರೆ ಪ್ರತಿದಿನ. ಪ್ರತಿದಿನ ಭಜನೆ ಹೌದು ಹೌದು, ಊರಿನವರೆಲ್ಲ ಇಲ್ಲಿ ಬಂದು ಎಲ್ಲ ಬರ್ತಾರೆ. ಹೌದು. ಬಹಳ ಒಂದು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಹಾ. ಅವರ ಒಂದು ನಿಜವಾಗಿ ಒಂದು ಬಹಳ ಸ್ಫೂರ್ತಿಯಲ್ಲಿ ಹಾ. ಅವರು ಎಲ್ಲಾ ಆಚರಣೆ, ಯೋಗ ಡೇ ಇರ್ಲಿ, ಟೀಚರ್ಸ್ ಡೇ ಇರ್ಲಿ, ಗುರು ಪೂರ್ಣಿಮಾ ಇರ್ಲಿ, ಹಾ. ಮತ್ತೆ ನವರಾತ್ರಿ, ಹಾ. ಮತ್ತೆ ಮಕರ ಸಂಕ್ರಮಣ, ಹಾ. ದೀಪಾವಳಿ ಎಲ್ಲವನ್ನ ಇಲ್ಲಿ ಚಂದ ಮಾಡಿ ಆಚರಿಸ್ತಾರೆ. ಚೆನ್ನ ಮಾಡಿ ಹೌದು ಹೌದು, ಅದು ನಮಗೆ ಸ್ಫೂರ್ತಿ ತರ. ಸ್ಫೂರ್ತಿ ಇದೆ. ಬಹಳ ಉತ್ತಮ ಆಗಿದೆ ಸರ್. ಬಹಳ ಇದು ನಮ್ಮ ಗುರುಗಳನ್ನು ನೋಡಿ, ಎಲ್ಲ ನಮ್ಮ ಮುಖ್ಯವಾದ ಎಲ್ಲಾ ಗುರುಗಳನ್ನು ಇಲ್ಲಿ ಎಲ್ಲ ಇಲ್ಲಿ ಬಂದ್ರೆ ಎಲ್ಲರನ್ನು ನಾವು ನೋಡಿದ್ವಿ. ಎಲ್ಲರ ಇದು perhaps ಮುಂದೆ ನಮ್ಮ ಆರೋಗ್ಯ ಧಾಮಕ್ಕೆ ಹಾ. ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ, ಯೋಗ ಹೇಳಿಕೊಡ್ಲಿಕ್ಕೆ, ಹಾ. ಚಿಕ್ಕ ಚಿಕ್ಕ ರಿಸರ್ವೇಶನ್ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಹಾ. ಅನುಕೂಲವಾಗಿ ಉಂಟು. ಹಾ. ಇದೊಂದು ಪಾಠ ಇದೆ. ನಮ್ಮ ಊರಿನಲ್ಲೆಲ್ಲ ಹೇಳ್ತಾರೆ, ತೊಟ್ಟಿ ಮನೆ ಹೇಳ್ತಾರೆ. ಹಾ ಹೌದೌದು. ನಡುವಲ್ಲಿ ಅಂಗಳ, ಹಾ. ಸುತ್ತಲೂ ಒಂದು ಇದು ಚಾವಡಿ. ಚಾವಡಿ. ಹೌದು ಹೌದು, ಬಂದವರು ತುಂಬಾ ಲೈಕ್ ಮಾಡ್ತಾರೆ ಇದನ್ನು. ಹೌದು. ಇದು ತೊಟ್ಟಿ ಮನೆ. ಹೌದು. ಇಲ್ಲಿ 2 ಬೆಡ್ರೂಮ್ ಇದೆ. ಹಾ. ಹಾಗೂ ಓಪನ್ ಹಾಲ್. ಓಹೋ ಹೋ ಹೋ, ಬಹಳ ಅದ್ಭುತ. ಬಹಳ ಅದ್ಭುತ. ಮಳೆಗಾಲಕ್ಕೆ ಬಹಳ. ಹೌದು, ಮಳೆಗಾಲಕ್ಕೆ ಇದು ಬಹಳ ಖುಷಿ. ಒಂದು ಇದು ತರ. ಇದೊಂದು ಬೆಡ್ರೂಮ್. ಹಾ. ಇದೊಂದು ಬೆಡ್ರೂಮು. ಇನ್ನೊಂದು ಬೆಡ್ರೂಮ್, ದೊಡ್ಡ ಬೆಡ್ರೂಮ್. ಹಾ, ದೊಡ್ಡ ಬೆಡ್ರೂಮ್ ಇಲ್ಲಿ ಇದೆ. ಇಲ್ಲಿ ಒಂದು ಸಣ್ಣ. ಹೌದು, ಇದು ಒಂದು ಕಿಚನ್. ಕಿಚನ್ ಬಹಳ ಅದ್ಭುತವಾಗಿದೆ. ಇದೊಂದು ಸುಂದರವಾದ ಕಿಚನ್. ಇಲ್ಲಿ ಒಂದು ಹಾಲ್. ಹೌದು, ಉಯ್ಯಾಲೆ. ಮತ್ತೆ ಮಳೆಗಾಲಕ್ಕೆ ಕೂತ್ಕೊಂಡು ಮಳೆ ಬರುವುದನ್ನು ಒಂದು ನೇಚರ್ ಭಾರಿ ಖುಷಿ ಆಗ್ತದೆ. ಬಹಳ ಖುಷಿ ಆಗ್ತದೆ. ಅದ್ಭುತವಾದಂತ ಒಂದು ಕಾನ್ಸೆಪ್ಟ್ ಇದೆ ಆಕ್ಚುಲಿ. ಮೇಲ್ಗಡೆ ಓಪನ್. ಹೌದು, ತೊಟ್ಟಿ ಮನೆ. ಇದು ಹಾಕಿದೆ ನಾವು ಪ್ಲಾಂಟ್. ಇದೆಲ್ಲ ಮೆಡಿಸಿನಲ್ ಪ್ಲಾಂಟ್. ಇದೆಲ್ಲ ಮೆಡಿಸಿನಲ್. ಹೌದು ಹೌದು, ಅರ್ಜುನಾರಿಷ್ಟ, ಅಶೋಕಾರಿಷ್ಟ, ಮತ್ತೆ ಬಿಲ್ಲಪತ್ರೆ, ಇದೆಲ್ಲ ಇದೆ. ಬೇರೆ 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 ಮೆಡಿಸಿನಲ್ ಪ್ಲಾಂಟ್ ಎಲ್ಲ ಹಾಕಿದೆ. ಅದ್ಭುತವಾಗಿ ತೋಟಗಾರಿಕೆ ಬಹಳಷ್ಟು ಅದ್ಭುತ. ಅದು ನಾವು ಅಲ್ಲೇನೆ, ನಾನು ಅಲ್ಲಿದ್ದೇನೆ. ಹೌದಾ? ಇದೇ ಧಾಮದಲ್ಲಿ ನೀವಿದ್ದೀರಿ? ಹೌದು. ನಾನು ಮೊದಲು ಅಲ್ಲಿ ಬಂದು ಅದನಂತರ ಈ ಜಾಗಗಳನ್ನೆಲ್ಲ ತಗೊಂಡು ಒಂದೊಂದನ್ನೇ ಮಾಡ್ತಾ ಬಂದ. ಧ್ಯಾನ ಮಂದಿರ, ಕಡೆಗೆ ಈ ಗೆಸ್ಟ್ ಹೌಸ್, ಕಡೆ ಮೇಲೆ 16 ಮನೆ, ಕಡೆಗೆ ದೇವಸ್ಥಾನ, ಕಡೆಗೆ ಇದು ಎಲ್ಲ ಮಾಡಿ. ಏನೇ ಆಗಲಿ ಸರ್, ನೀವು ಜನರಿಗೋಸ್ಕರ ಒಂದು ಮಾಡಿದಂಥ ಈ ಒಂದು ವಸುದೈವ ಕುಟುಂಬಂ ಇದು ಇನ್ನೂ ಸಹ ಉತ್ತಮವಾಗಿ ಬೆಳೆದು ಬೇರೆಯವರಿಗೂ ಸಹ ಮಾದರಿ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ ಸರ್. ಆಗಲಿ, ಧನ್ಯವಾದಗಳು, ನಮಸ್ಕಾರ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿಯ ಆರೋಗ್ಯ ಧಾಮದ ಬಗ್ಗೆ ಅದರ ಮಾಲಕರು ಬಹಳ ಉತ್ತಮವಾಗಿ ವಿಶ್ಲೇಷಣೆ ನೀಡಿದ್ದಾರೆ. ಅದೇ ರೀತಿ ಈಗ ನಮ್ಮ ಆತ್ಮೀಯ ಪ್ರೀತಿಯ ಆಯುರ್ವೇದಿಕ ಡಾಕ್ಟರ್ ಅನ್ನಪೂರ್ಣ ಅವರನ್ನು ಸಂದರ್ಶಿಸೋಣ. ಇದು ಅವರಿಗಿರುವಂತಹ ಕೊಠಡಿ. ಇಲ್ಲಿದ್ದಾರೆ. ನಮಸ್ತೆ ಡಾಕ್ಟ್ರೇ. ನಮಸ್ತೆ ಹರೀಶಣ್ಣ. ನಮಸ್ಕಾರ ಡಾಕ್ಟ್ರೇ. ನಮಸ್ತೆ. ಇಂದಿನ ನಿಮಗೆ ಮೊದಲಿಗೆ ನಾನು ಒಂದು ಶುಭ ಹಾರೈಸ್ತೇನೆ. ಯಾಕಂತ ಹೇಳಿದ್ರೆ ಇಂತಹ ಒಂದು ಉತ್ತಮವಾದ ಆರೋಗ್ಯ ಧಾಮದಲ್ಲಿ ನಿಮ್ಮ ಒಂದು ಯೋಗ ತರಬೇತಿಯ ಕೊಠಡಿಯನ್ನ ಇಲ್ಲಿ ಉದ್ಘಾಟಿಸಿದ್ದೀರಿ. ಹೇಳಿ ಡಾಕ್ಟ್ರೆ, ನಿಮ್ಮ ಇಂದಿನ ಒಂದು ಕಾರ್ಯಕ್ರಮ ಮುಂದಕ್ಕೆ ನೀವು ಏನು ನೀಡಲಿದ್ದೀರಿ? ನಾವು ಮುಂದಕ್ಕೆ ನನ್ನ ಈ ಆರೋಗ್ಯಧಾಮ ಸೆಂಟರಿನಲ್ಲಿ 2 ವಿಭಾಗವನ್ನು ಮಾಡಿಕೊಳ್ತೇವೆ. ಒಂದು ಯೋಗ ಚಿಕಿತ್ಸಾ ವಿಭಾಗ, ಮತ್ತೊಂದು ವೆಲ್ನೆಸ್ ಪ್ರಾಕ್ಟೀಸಸ್ ಅಂತ. ಯೋಗ ಚಿಕಿತ್ಸಾ ವಿಭಾಗದಲ್ಲಿ ಪ್ಯೂರ್ ಟ್ರೀಟ್ಮೆಂಟ್ ಒಂದು ಕಾನ್ಸೆಪ್ಟ್. ಬೇರೆ ಬೇರೆ ರೋಗಗಳಿಗೆ ಟ್ರೀಟ್ಮೆಂಟ್ ಕೊಡುವುದು, ಔಷಧಿಯ ಜೊತೆ ಟ್ರೀಟ್ಮೆಂಟ್ ಕೊಡುವುದು ಮುಖ್ಯವಾಗಿರ್ತದೆ. ರೋಗವನ್ನು ಗುಣ ಮಾಡುವುದೇ ನಮ್ಮ ಗುರಿ ಮುಖ್ಯವಾಗಿ. ಇನ್ನು ವೆಲ್ನೆಸ್ ಅಂದ್ರೆ ಅದು ಪ್ರಿವೆಂಟಿವ್ ಪ್ರಾಕ್ಟೀಸ್ ಮತ್ತೆ ಹೆಲ್ತ್ ಪ್ರಮೋಷನ್ ಇರುವ ಪ್ರಾಕ್ಟೀಸ್ಗಳು. ಅದರ ಅಂಡರ್ ಅಲ್ಲಿ ನಮಗೆ ಜನರಲ್ ಯೋಗ ಪ್ರಾಕ್ಟೀಸ್ಗಳು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ವೆಯ್ಟ್ ಮ್ಯಾನೇಜ್ಮೆಂಟ್, ಆಮೇಲೆ ಪೇನ್ ಮ್ಯಾನೇಜ್ಮೆಂಟ್, ಹಾಗೆ ಸುಮಾರಷ್ಟು ಪ್ರಾಕ್ಟೀಸ್ಗಳನ್ನು ನಾವು ಇಡ್ತೀವಿ. ಮತ್ತೆ ಧ್ಯಾನ ಟ್ರೈನಿಂಗ್, ರಿಲ್ಯಾಕ್ಸೇಷನ್ ಟ್ರೈನಿಂಗ್ ಎಲ್ಲ ಇಡ್ತೇವೆ. ಹೌದು. ಆಮೇಲೆ ಮೆಂಟಲ್ ಹೆಲ್ತ್ ಪ್ರಾಕ್ಟೀಸಸ್ ಅಂತ, ಅದರಲ್ಲಿ ನಾವು ಡೀಪ್ ಮೆಡಿಟೇಷನ್ ಟ್ರೈನಿಂಗ್, ಡೀಪ್ ರಿಲ್ಯಾಕ್ಸೇಷನ್ ಟ್ರೈನಿಂಗ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಆಸ್ ಪರ್ ಆಯುರ್ವೇದ ಮತ್ತೆ ಯೋಗ, ಆಮೇಲೆ ಕೌನ್ಸೆಲಿಂಗ್, ಮ್ಯೂಸಿಕ್ ಥೆರಪಿ, ಇಂಥದ್ದನ್ನೆಲ್ಲ ನಾವು ಬಹುಶಃ ಮುಂದಕ್ಕೆ ನಾವೊಂದು ಪ್ಲಾನ್ ಮಾಡ್ತೇವೆ. ಮತ್ತೆ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಂತ ಇದೆ. ಅದರಲ್ಲಿ ಸತ್ಸಂಗ, ಸಾತ್ವಿಕ ಆಹಾರ, ಆಮೇಲೆ
ಭಜನ್ಸ್, ಆಮೇಲೆ ಮಂತ್ರ ಚಾಂಟಿಂಗ್, ಹಾ. ಇನ್ನು ಕೆಲವು ಸ್ಪಿರಿಚುವಲ್ ಸೆಷನ್ಸ್ ಅಂತದನ್ನೆಲ್ಲ ನಾವು ಇಟ್ಕೊಳ್ತೀವಿ. ಇದರ ಗುರಿ ಹೇಗಂದ್ರೆ ಒಂದು ಹೆಲ್ದಿ ಪರ್ಸನ್ ಆಮೇಲೆ ಹ್ಯಾಪಿ ಪರ್ಸನ್ ಅನ್ನೋ ಕಾನ್ಸೆಪ್ಟ್ ಅಂಡರ್ ನಾವು ಇದನ್ನು ನಡೆಸ್ತಾ ಹೋಗ್ತೇವೆ. ಮುಂದಕ್ಕೆ ಇನ್ನು ನಾವು ಆಯುರ್ವೇದ ಕನ್ಸಲ್ಟೇಷನ್ ಅನ್ನು ಡೆವಲಪ್ ಮಾಡ್ತೇವೆ. ಹಾ. ಬೇರೆ ಆಲ್ಟರ್ನೇಟಿವ್ ಥೆರಪೀಸ್ ಇದೆ, ಅದರದ್ದು ಪ್ರಾಕ್ಟೀಸ್ಗಳು, ಪ್ರಿವೆಂಟಿವ್ ಪ್ರಾಕ್ಟೀಸ್ಗಳನ್ನು ಇಲ್ಲಿ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳೊಟ್ಟಿಗೆ ಹಾ. ಅಥವಾ ಆಸ್ಪತ್ರೆಗಳೊಟ್ಟಿಗೆ ಹಾ. ಅಥವಾ ಕಾಲೇಜ್ಗಳೊಟ್ಟಿಗೆ ಕೊಲಾಬರೇಷನ್ ಮಾಡಿಕೊಂಡು ಹಾ. ಅಂತಹ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಹಾ. ರೋಗಿಗೆ ಸಮಾಜಕ್ಕೆ ಸಹಾಯವಾಗುವುದರಲ್ಲಿ ನಾವು ನಮ್ಮ ಎಫರ್ಟ್ ಅನ್ನ ಕೊಡ್ತೇವೆ. ಹೌದು. ಏನೇ ಅದು ಆಗ್ಲಿ. ಈ ಸೆಂಟರಿನ ಉದ್ದೇಶ. ಹಾ. ಕಾರ್ಯರೂಪಕ್ಕೆ ತರಬೇಕಷ್ಟೇ. ಹಾ. ಈಗ ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಈ ಸೆಟಪ್ ಚೆನ್ನಾಗಿದೆ, ಅದಕ್ಕೆ ಪ್ರಶಾಂತವಾದ ವಾತಾವರಣ, ಹೌದು. ಆಮೇಲೆ ಹೋಲಿಸ್ಟಿಕ್ ಅಪ್ರೋಚ್ಗೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಹೌದು, ಹೌದು. ಏನೇ ಆಗ್ಲಿ ಡಾಕ್ಟ್ರೆ, ನಿಮ್ಮ ಈ ಒಂದು ಸೇವೆ, ನಗುಮುಖದ ಸೇವೆ, ಉಡುಪಿಯ ಎಲ್ಲ ಏನೇನು ಇಂದಿಗೆ ಈ ಒಂದು ವೈಜ್ಞಾನಿಕ ಯುಗದಲ್ಲಿ ಜನರು ಬಹಳಷ್ಟು ಮನಸ್ಸಿನಲ್ಲಿ ಸೋತು ಹೋಗಿದ್ದಾರೆ, ಅಂಥವರಿಗೆ ನಿಮ್ಮ ಒಂದು ಸೇವೆ ಸಿಗ್ಲಿ ಅಂತ ನಾನು ಹಾರೈಸ್ತೇನೆ. ಆಯ್ತು ಹರೀಶ್ ಅಣ್ಣ, ಧನ್ಯವಾದ. ನಾನು ಅನ್ನಪೂರ್ಣ ಕಡಿಯಾಳಿ ಹೇಳಿ, ಆಯ್ತು. ನನ್ನ ಕೈಯಿಂದ ಅಂದ್ರೆ ನನಗೆ ಯಾವ ರೀತಿ ಈ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಆಗ್ತದೆ ಜನರಿಗೆ, ಆ ಮಟ್ಟಿನಲ್ಲಿ ನಾನು ಇದನ್ನು ನಡೆಸ್ತೇನೆ. ಧನ್ಯವಾದ. ಥ್ಯಾಂಕ್ಸ್. ನೋಡಿರಲ್ಲ ಸ್ನೇಹಿತರೆ, ಸುಂದರವಾದಂತಹ ಈ ಆರೋಗ್ಯ ಧಾಮದಲ್ಲಿ ನಮ್ಮವರೇ ಆದಂತಹ ಪ್ರೀತಿಯ ಡಾಕ್ಟರ್ ಅನ್ನಪೂರ್ಣ ಅವರ ಸೇವೆ ಶುರುವಾಗುತ್ತೆ. ತಮಗೆಲ್ಲಿಯಾದರೂ ಅಗತ್ಯ ಬಿದ್ದಲ್ಲಿ ದಯವಿಟ್ಟು ಈ ಒಂದು ವಸುಧೈವ ಕುಟುಂಬ ಇಲ್ಲಿಗೆ ಬಂದು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ ನನ್ನ ಈ ವಿಡಿಯೋನ ಮುಗಿಸಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಬಾಯ್.